ವರಗುರು ಶ್ರೀ ಅಡವಿ ಸಿದ್ದೇಶ್ವರರ 70ನೇ ಪುಣ್ಯ ಸ್ಮರಣೋತ್ಸವ ಹಾಗೂ ಶ್ರೀ ಮಠದ ಭವ್ಯ ಪರಂಪರೆಯಲ್ಲಿ ದಿವ್ಯ ಜ್ಯೋತಿ ಸಾಮೂಹಿಕ ವಿವಾಹಗಳ ಹರಿಕಾರರು ವಾಕ್ಸಿದ್ದಿ ಪುರುಷರು ಶ್ರೀ ಮಾನಿ ರಾಜಶೇಖರ ಮಹಾಶಿವಯೋಗಿಗಳ 24ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಶ್ರೀಗಳು ಭಕ್ತಿ ಪೂರ್ವಕವಾಗಿ ಸ್ವಾಗತ ಕೋರಿದರು. ಶ್ರೀಮಠವು ಯಾವತ್ತೂ ಕೂಡ ಎಲ್ಲ ವರ್ಗದ ಸರ್ವಧರ್ಮೀಯರ ಸಮಾನತೆಯ ಒಂದು ಆಗರವಾಗಿದ್ದು, ಈ ಮಠದ ವಿಶೇಷತೆ ತೀರೆದು ತಂದು ಕರೆದು ತಿನ್ನುವಂಥ ಶ್ರೀಗಳ ವಾಣಿಯ ಪ್ರಕಾರ ಯಾವತ್ತೂ ಕೂಡ ದೊಡ್ಡ ಸಂಪನ್ಮೂಲದ ಕೊರತೆ ಇದ್ದರೂ ಕೂಡ ಮಠಕ್ಕೆ ತನ್ನದೇ ಆದಂಥ ವಿಶಿಷ್ಟ ಒಂದು ಸಮಾಜ ಸೇವೆಯನ್ನು ಇಲ್ಲಿವರೆಗೆ ಮಾಡಿಕೊಂಡು ಬಂದಿದ್ದು ಯಾರಿಂದ ಅಂತ ಕೇಳಿದರೆ ಮಠದ ಸಕಲ ಸದ್ಭಕ್ತರ ಒಂದು ಆಸರೆಯಿಂದ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಸರ್ವಧರ್ಮ ಸಾಮೂಹಿಕಗಳನ್ನು ಮಾಡೋದು ಈ ಮಠದ ವಿಶೇಷ ಪರಂಪರೆಯಾಗಿದ್ದು, ರೋಣ ತಾಲೂಕಿನ ಸುಕ್ಷೇತ್ರ ಕೋತಬಾಳ ಗ್ರಾಮದಲ್ಲಿ ಇದೇ ದಿನಾಂಕ 15/5/2025 ಗುರುವಾರದಂದು ಜಾತ್ರಾ ಮಹೋತ್ಸವ, ಅಡ್ಡಪಲ್ಲಕ್ಕಿ ಉತ್ಸವ, ಸಾಮೂಹಿಕ ವಿವಾಹಗಳು, ಅಯ್ಯಾಚಾರ, ಇಬ್ಬರು ಸಾಧಕರಿಗೆ ಶ್ರೀ ಸಿದ್ಧ ಶಿವಯೋಗಿ ಅಡವೀಶ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಕುಂಭೋತ್ಸವ, ಧರ್ಮಸಭೆ ಹಾಗೂ ರಥೋತ್ಸವ ಪುಣ್ಯ ಕಾರ್ಯಕ್ರಮಗಳು ನಡೆಯುವುದು. ಕುರಹಟ್ಟಿ ಗ್ರಾಮದ ಸಕಲ ಸದ್ಭಕ್ತರಿಂದ ತೇರಿನ ಹಗ್ಗದ ಸೇವೆ, ಕೋತಬಾಳ ಗ್ರಾಮದ ಪಲ್ಯದ ಮನೆತನದ ಸದ್ಭಕ್ತರಿಂದ ಕಳಸದ ಸೇವೆ, ಈ ಎಲ್ಲ ಪವಿತ್ರ ಕಾರ್ಯಕ್ರಮದಲ್ಲಿ ಸರ್ವಭಕ್ತ ಸಮೂಹ ಪಾಲ್ಗೊಂಡು ತನುಮನ ಧನದಿಂದ ಅಜ್ಜನ ಸೇವೆ ಮಾಡಿ ಪುನೀತರಾಗಬೇಕು. ಜೊತೆಗೆ ಅಜ್ಜನ ಜಾತ್ರೆಗೆ ಬಂದು ಭಕ್ತಿ ಭಾವವನ್ನ ಸಮರ್ಪಿಸಬೇಕೆಂದು ಪೂಜ್ಯ ಗಂಗಾಧರ ಸ್ವಾಮೀಜಿಗಳು ತಿಳಿಸಿದರು. ಮತ್ತು ಸದ್ಭಕ್ತರೆಲ್ಲರೂ ಕೂಡ ತಮ್ಮ ತಮ್ಮ ಸೇವೆಯನ್ನು ಕೈಗೊಂಡಿದ್ದಾರೆ. ಹಾಗಾಗಿ ಇದೇ ಗುರುವಾರ ದಿನಾಂಕ 15/5/2025 ಅಜ್ಜನ ಜಾತ್ರೆ ಬಹಳ ಅದ್ದೂರಿಯಾಗಿ ನೆರವೇರುತ್ತೆ. ಹಾಗೆ ಕೂಡ 15ರಿಂದ 19ರವರೆಗೆ ವಿಶೇಷವಾದಂಥ 5 ದಿನಗಳ ಒಂದು ಜನಪದ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ, ಹಳ್ಳಿಯ ಮತ್ತು ಗ್ರಾಮೀಣ ಪ್ರದೇಶದ ವಿಶೇಷತೆಯನ್ನು ತೋರಿಸುವಂಥ ದೃಷ್ಟಿಯಿಂದ ವಿಶೇಷವಾಗಿ ಜನಪದ ಸಂಭ್ರಮ ಅನ್ನುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ತಾವೆಲ್ಲರೂ ಕೂಡ ಸದ್ಭಕ್ತರು ಪಾಲ್ಗೊಂಡು ಅಜ್ಜನ ಸೇವೆ ಮಾಡಿ ಪುನೀತರಾಗಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ. ದಿವ್ಯ ಪರಂಪರೆಯ ಪುಣ್ಯವನ್ನ ಸಾರುವ ಶ್ರೀ ಮಠದ ಮಹಾಮಂಗಲ ಭಕ್ತಿ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಪಾಲ್ಗೊಳ್ಳುವರು. ಇನ್ನು ಈ ಸಂದರ್ಭದಲ್ಲಿ ಶ್ರೀಗಳು ಮತ್ತು ಊರಿನ ಗುರು ಹಿರಿಯರು, ಮಠದ ಭಕ್ತರು, ಯಲ್ಲಪ್ಪ ತಳವಾರ ಇನ್ನಿತರರು ಇದ್ದರು. ಒಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.